ಶಾಪಗಳು ವರ್ಕ್ ಆಗುತ್ತಾ? ಹೌದು, ಆಗುತ್ತೆ. ಶಾಪಗಳಿಂದ ಕೆಟ್ಟದ್ದು ಆಗುತ್ತೆ. ಅನುಭವಿಸ್ತಾ ಇರೋರು ಕಣ್ಮುಂದೆ ಇದ್ದಾರೆ. ನೂರಾರು ವರ್ಷಗಳ ಮುಂಚೆ ಹಾಕದಂತ ಶಾಪಗಳು ಈಗಲೂ ಕೂಡ ಇದೆ. ಅಂತ ಶಾಪಗ್ರಸ್ತರು ಇನ್ನ ಇದ್ದಾರೆ. ಶಾಪಗಳು ವರ್ಕ್ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಶಾಪಗಳು ವರ್ಕ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎಷ್ಟೋ ಜನ ಕೊಟ್ಬಿಡುತ್ತೆ. ಏನಕ್ಕೆ ಅಂದ್ರೆ ಕಣ್ಮುಂದೆ ನೋಡ್ತಾ ಇರ್ತೀವಿ, ದಿನನಿತ್ಯ ಮೋಸ ಮಾಡೋರು, ಅಧರ್ಮದ ಹಾದಿನಲ್ಲಿ ಹೋಗೋರು, ಕೆಟ್ಟ ಕೆಲಸ ಮಾಡೋರು ಖುಷಿಯಾಗಿ ಬದುಕ್ತಾ ಇರ್ತಾರೆ. ನಾವು ಒಳ್ಳೇದು ಮಾಡೋಣ, ಹಿಂಗೇ ಹೋಗೋಣ, ಈ ರೀತಿ ಬದುಕೋಣ, ನಾವ್ ಯಾಕೆ ಕೆಟ್ಟದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಅಲ್ಲೇ ಇರ್ತಾರೆ. ಅದೇ ಕೆಟ್ಟ ಕೆಲಸ ಮಾಡ್ತಾ ಇರೋರು ಖುಷಿಯಾಗಿ ಬದುಕ್ತಾ ಇರ್ತಾರಲ್ಲ, ನಾವ್ ಯಾಕೆ ಆ ಕೆಟ್ಟ ಕೆಲಸ ಮಾಡಬಾರ್ದು ಅನ್ನೋ ಆಲೋಚನೆಗಳು ತಲೆಗೆ ಬಂದ್ಬಿಡುತ್ತಲ್ವಾ. ಯಾಕೆ ಇವತ್ತು ಈ ಶಾಪಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಫಿಲಮ್ ಆಕ್ಟರ್ ಒಬ್ರು ನೋಡಿದ್ವಿ. ಪಾಪ ಅವರು ತಪ್ಪು ಮಾಡಿದಾರೋ ಇಲ್ವೋ, ಅವ್ರು ಯಾಕೆ ಆ ಕಾಯಿಲೆಗಳು ಬಂತು, ಆ ಥರ ಎಷ್ಟೆಷ್ಟೋ ಜನ ಫಿಲಮ್ ಆಕ್ಟರ್ಗಳನ್ನ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಬೇರೆ ಬೇರೆಯವರು ಇರ್ತಾರೆ. ಶಾಪ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ವಿಷಯ ತಿಳಿಸ್ತಾ ಇದ್ದೀನಿ. 90% ಫಿಲಮ್ ಆಕ್ಟರ್ಗಳಲ್ಲಿ ವಿಲನ್ಗಳನ್ನ ತಗೊಳ್ಳೋದಾದ್ರೆ ಎಲ್ಲ ಕೂಡ ಕಾಯಿಲೆ ಬಂದು ಇಲ್ಲ ನೋವುಗಳನ್ನ ಅನುಭವಿಸಿ ಸತ್ತಿರೋರೆ. ಯಾಕೆ ಅಂದ್ರೆ ಅವ್ರಿಗೆ ಶಾಪಗಳು ತಟ್ಟಿದೆ. ಶಾಪಗಳು ತಟ್ಟುತ್ತಾ, ಇದು ಸತ್ಯನ ಅನ್ನೋದಾದ್ರೆ ಈ ವಿಷಯನೇ ಕೆಲವೊಬ್ರು ಗುರುಗಳ ಹತ್ರ ಮಾತಾಡಿದೆ. 100 ಜನ ಶಾಪ ಹಾಕಿದ್ರೆ ಯಾರಾದ್ರೂ ಒಬ್ರದಾದ್ರೂ ತಟ್ಟೋ ಚಾನ್ಸಸ್ ಇರುತ್ತೆ. ಒಳ್ಳೆ ಮನಸ್ಸಲ್ಲಿ ಇರೋರು, ಒಳ್ಳೆ ದಾರಿನಲ್ಲಿ ಹೋಗ್ತಾ ಇರೋರು ಗೊತ್ತಿದ್ದು ಗೊತ್ತಿಲ್ದೇನು ಶಾಪ ಹಾಕಿದ್ರೆ ಆ ಶಾಪಗಳು ತಟ್ಟೋ ಚಾನ್ಸಸ್ ಇರುತ್ತಂತೆ. ಆಗಿನ ಕಾಲದಲ್ಲಿ ಋಷಿ ಮುನಿಗಳಿದ್ರು, ಕೆಲವಷ್ಟು ಜನಕ್ಕೆ ಶಾಪಗಳನ್ನ ಕೊಡ್ತಾ ಇದ್ರು. ಆ ಶಾಪಗಳಿಂದ ಅವರ ಜೀವನನೇ ಬದಲಾಗೋಗ್ತಾ ಇತ್ತು. ಅಂತ ಶಾಪಗಳು ಇವಾಗ್ಲೂ ವರ್ಕ್ ಆಗುತ್ತೆ. ಋಷಿ ಮುನಿಗಳು, ಅವರ ದಾರಿನಲ್ಲಿದ್ದವರು, ಅವರ ಶಿಷ್ಯಂದರು, ಯಾರು ಬೇಕಾದ್ರೂ ಇರ್ಬೋದು. ಸಾಧನೆ ಮಾಡಿರೋರು ಇರ್ಬೋದು, ಇಲ್ಲ ಏನು ಸಾಧನೆ ಮಾಡದೇ ಇರೋರು ಇರ್ಬೋದು, ನಾರ್ಮಲ್ ಮನುಷ್ಯ ಆಗಿರ್ಬೋದು, ನಾನಾಗಿರ್ಬೋದು, ನೀವಾಗಿರ್ಬೋದು. ಶಾಪ ಕೊಟ್ಟಿದ ತಕ್ಷಣ ವರ್ಕ್ ಆಗ್ಬೇಕು ಅಂತ ಇಲ್ಲ. ಬಟ್ ಆದ್ರೆ ಯಾರ್ದೋ ಒಬ್ರು ಶಾಪ ವರ್ಕ್ ಆಗೇ ಆಗುತ್ತೆ. ಯಾಕೆ? ಆ ಶಾಪದಿಂದ ಅವ್ರಿಗೆ ಬೇಜಾರಾಗಿರುತ್ತೆ, ಆ ಸಿಚುವೇಶನ್ ಇಂದ ಅವ್ರಿಗೆ ಬೇಜಾರಾಗಿರುತ್ತೆ, ಇಲ್ಲ ನೋವಾಗಿರುತ್ತೆ, ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಶಾಪ ಹಾಕ್ತಾರೆ. ಅದರಲ್ಲಿ ಮೇನ್ ಆಗಿ ನಾನು ಫಿಲಮ್ದ ಎಕ್ಸಾಂಪಲ್ ತಗೊಂಡೆ. ಫಿಲಮ್ ನೋಡ್ತಾರೆ. ಹಿಂದಿನ ಕಾಲದಲ್ಲಿ ಹಿರಿಯರಿದ್ರು, ಈಗಲೂ ಕೂಡ ಮನೆಗಳಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ, ಫಿಲಮ್ಗಳು ನೋಡ್ತಾ ಇರ್ತಾರೆ. ಅವ್ರನ್ನ ನೋಡಿ ನೀವು ಕುತ್ಕೊಂಡು ಸೀರಿಯಲ್ಗಳು ನೋಡುವಾಗ, ಫಿಲಮ್ ನೋಡುವಾಗ ಯಾರಾದ್ರೂ ವಿಲನ್ ಕೆಟ್ಟವ್ರು ಇದ್ರೆ ಏನ್ ಶಾಪ ಹಾಕ್ತಾರೆ? ಇವ್ರ ಮನೆಗೆ ಬೆಂಕಿ ಬೀಳಲಿ, ಇವನು ದೊಡ್ಡ ರೋಗ ಬಂದು ಸಾಯಲಿ, ಇವನ್ಗೆ ಬರಬಾರ್ದೆಲ್ಲ ಬರ್ಲಿ ಅನ್ನೋ ಶಾಪನ ವಯಸ್ಸಾದ ಅಜ್ಜಿ ತಾತಂದ್ರು ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಬೇಕಾದ್ರೆ, ಯಾರು ಬೇಕಾದ್ರು. ಯಾಕೆ ವಿಲನ್ಗಳಾದವ್ರಿಗೆ ಇಂಥ ಸಿಚುವೇಶನ್ ಬರ್ತದೆ? ನೀವು ವಿಲನ್ಗಳು ಇಷ್ಟು ಯಾರದ್ ಬೇಕಾದ್ರೂ ತೆಗೆದು ನೋಡಿ. ನಾನು ತುಂಬಾ ಜನದ ಅದಕ್ಕೋಸ್ಕರನೇ ಸ್ಟಡಿ ಮಾಡಿದೆ. ಆ ಒಂದು ವಿಡಿಯೋ ನೋಡಾದ್ಮೇಲೆ ಕೆಲವೊಬ್ರು ಗುರುಗಳ ಹತ್ರನೂ ಮಾತಾಡಿದಾಗ, ಹೌದು ಈಗಲೂ ಕೂಡ ಅಂತ ಶಾಪಗಳು ತಟ್ಟುತ್ತೆ ಅಂತಾನೆ ಅವರು ಹೇಳ್ತಾ ಇರೋದು. 90% 100% ತಗೊಳ್ತಾ ಇಲ್ಲ. ಯಾಕೆ ಅಂದ್ರೆ ಎಲ್ಲಾ ವಿಲನ್ಗಳು ಅದರಲ್ಲಿ ಒಂದು 10% ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಅವರ ಶಾಪನ ಕಡಿಮೆ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೋಬಹುದು ಅಷ್ಟೇ. ಜನ ಗೊತ್ತಿಲ್ದೇನೆ ಶಾಪ ಆಗ್ತಾ ಇರ್ತಾರೆ. ಅವ್ರ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ಮರೆತು ಶಾಪ ಆಗ್ತಾ ಇರ್ತಾರೆ. ಫಿಲಮ್ಗಳು ನೋಡ್ತಾ ಇರ್ತಾರೆ. ಅಜ್ಜಿದೀರು ನಾರ್ಮಲ್ ಆಗಿ ಶಾಪಗಳು ಯಾವ ತರ ಇರುತ್ತೆ ನೀವು ನೋಡಿಬೇಕಾದ್ರೆ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಈ ಶಾಪಗಳು ಇದ್ದಿದ್ದೆ ಬಿಡಿ. ಅವನು ಏನೋ ಒಂದು ಫಿಲಮ್ ಅಲ್ಲಿ ಅವನು ಆಕ್ಟಿಂಗ್ ಮಾಡಿರ್ತಾನಷ್ಟೇ, ಅವನ ಪಾತ್ರ ಅಷ್ಟೇ. ಅವನು ಮಾಡಿರೋ ಕೆಲಸಕ್ಕೆ ಜನ ಶಾಪ ಹಾಕಿರ್ತಾರೆ. ಆ ಶಾಪದಿಂದ ಎಲ್ಲಾ ವಿಲನ್ಗಳ ಲೈಫು ಹಾಳಾಗಿರುತ್ತೆ. 90% ಆಫ್ ದಿ ವಿಲನ್ಸ್ ಅಂದ್ರೆ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿರ್ತಾರಲ್ಲ, ಆ ವಿಲನ್ಗಳ ಲೈಫು ಹಾಳಾಗಿದೆ. ಯಾಕೆ ಅಂದ್ರೆ ಶಾಪದ ಪರಿಣಾಮ. ನೀವೇ ಹೀರೋಗಳು ನೋಡಿ, ಹೀರೋ ಜೈ ಹಾಗೆ ಹೀಗೆ ಹೀರೋಗಳೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರ್ತಾರೆ. ವಿಲನ್ಗಳು ಯಾಕೆ ಬೆಳೆಯೋದಿಲ್ಲ ಅಂದ್ರೆ ಇದೇ ಕಾರಣ. ಆ ಶಾಪಗಳು ತಟ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಹೀರೋಗಳು ಕೆಲವಷ್ಟು ಫಿಲಮ್ಗಳಲ್ಲಿ ವಿಲನ್ ಆಗಿ ಮಾಡಿರ್ತಾರೆ. ಎಲ್ಲಾ ಫಿಲಮ್ಗಳಲ್ಲಿ ಅವ್ರಿಗೆ ಶಾಪ ತಟ್ಟಬೇಕು ಅಂತ ಇಲ್ಲ. ಯಾರೋ ಒಬ್ರು ಫಿಲಮ್ ನೋಡ್ತಾ ಇರ್ತಾರೆ, ಸೆಂಟಿಮೆಂಟಲ್ ಆಗಿ ತಗೊಂಡ್ಬಿಡ್ತಾರೆ. ಸೆಂಟಿಮೆಂಟಲ್ ಆಗಿ ತಗೊಂಡಾಗ ಶಾಪ ಹಾಕ್ತಾರೆ. ಇವನು ಹಾಳಾಗೋಗ್ಲಿ, ಇವನ್ ಸಂಸಾರ ಹಾಳಾಗೋಗ್ಲಿ, ಇವನು ದೊಡ್ಡ ರೋಗ ಬಂದೋಗ್ಲಿ, ಇವನು ಕೆಟ್ಟದಾಗೋಗ್ಲಿ. ಅದರಿಂದಾನೇ 100 ಜನ ಶಾಪ ಹಾಕಿದ್ರೆ ಒಬ್ರದಾರು ತಟ್ಟೋ ಚಾನ್ಸಸ್ ಇರುತ್ತೆ. ಬೇಡ, 1000 ಜನ ಶಾಪದಲ್ಲಿ ಒಬ್ರದಾರು ತಟ್ಟೋ ಚಾನ್ಸಸ್ ಇರುತ್ತೆ. ಆ ಚಾನ್ಸ್ ಇಂದಾನೆ ಆ ಮನುಷ್ಯ ಆ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಅವನು ಗೊತ್ತಿಲ್ದೇನೋ ಗೊತ್ತಿದ್ದು
ತಪ್ಪು ಮಾಡಿರ್ತಾನೋ ಬಿಡಿ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಈ ಶಾಪಗಳು ಜನ ಆಗ್ತಾರಲ್ಲ, ಆ ಶಾಪಗಳಿಂದ ಅವನು ಅದನ್ನು ಅನುಭವಿಸ್ಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ಶಾಪಗಳಿಂದ ಹೊರಗಡೆ ಬರಬೇಕು, ಏನು ಮಾಡಬೇಕು ಅಂದರೆ ಕೆಲವಷ್ಟು ದಾರಿಗಳಿದೆ, ಅದು ಬೇರೆ ರೀತಿ ಇರುತ್ತೆ, ಅದನ್ನ ಸಪ್ರೇಟಾಗಿ ಹೇಳೋಣ. ಆದರೆ ಶಾಪಗಳು ವರ್ಕ್ ಆಗುತ್ತೆ ಅನ್ನೋದನ್ನ ಮಾತ್ರ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ರೀಸೆಂಟ್ ವಿಡಿಯೋಗಳನ್ನ ನಾವು ಕಣ್ಮುಂದೆ ನೋಡ್ತಾ ಇದೀವಿ, ಎಲ್ಲ ವಿಲನ್ಗಳು ಕಷ್ಟ ಅನುಭವಿಸ್ತಾ ಇದ್ದಾರೆ. ಹಂಗಂದ್ರೆ ಯಾಕ್ರಿ ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳಿಗೆ ಕಷ್ಟ ಬರೋದಿಲ್ಲ? ಅವರು ಆರಾಮಾಗಿ ನೆಮ್ಮದಿಯಾಗಿರ್ತಾರಲ್ಲ, ಅವ್ರಿಗೆ ಶಾಪ ಹಾಕೋರು ಯಾರು ಇಲ್ಲ. ಈಗ ನೋಡಿ, ಯಾರ್ಯಾರೋ ಮಿನಿಸ್ಟ್ರಿಗಳಿದ್ದಾರೆ, ಯಾರ್ಯಾರೋ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಕೆಟ್ಟ ಕೆಲಸ ಮಾಡ್ತಾನೆ ಇರ್ತಾರೆ, ಕಿತ್ಕೊಂಡು ತಿಂತಾನೆ ಇರ್ತಾರೆ ಜನರನ್ನ. ಅವ್ರಿಗೆ ಯಾರು ಶಾಪ ಆಗ್ತದೆ? ಯಾರೋ ಒಂದಿಬ್ರು ಮೂರು ಜನ ಕಿತ್ಕೊಂಡು ತಿನ್ಬಿಟ್ಟು ಅಂಥವ್ನು ಇಂಥವ್ನು ಅಂತ ಬೈಕೊಂಡ್ ಬರ್ತೀವಿ, ಅವ್ರ ಅಪ್ಪ ಅಮ್ಮಂಗೆ ಬೈಕೊಂಡ್ ಬರ್ತೀವಿ, ಅಂತ ನನ್ನ ಮಗ ಇಂಥ ನನ್ನ ಮಗ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ. ಬಟ್ ಆದರೆ ಅವನು ಹಾಳಾಗೋಗ್ಲಿ, ಅವನು ಬರಬಾರ್ದು ಬರಲಿ, ಅವನ ಫ್ಯಾಮಿಲಿ ಹಾಳಾಗೋಗ್ಲಿ ಅಂತ ಯಾರೂ ಶಾಪ ಹಾಕಲ್ಲ. ಅದಕ್ಕೆ ಅವ್ರು ಖುಷಿಯಾಗೇ ಇರ್ತಾರೆ. ಆದರೆ ಫಿಲಮ್ಗಳಲ್ಲಿ ಏನಾಗುತ್ತೆ, ನೋಡ್ತಾ ಇದ್ದಂಗೆ ಫಸ್ಟ್ ಅಜ್ಜಿದಿರೇ ಮಾಡೋದು, ತಾತಂದ್ರೆ ಮಾಡೋದು, ಇವ್ನ ಮನೆ ಹಾಳಾಗೋಗ್ಲಿ, ಇವ್ನು ಬರಬಾರ್ದು ಬರಲಿ, ಹಿಂಗೆ ಶಾಪ ಹಾಕ್ತಾರೆ. ಅದು ಮಣ್ಣೆಲಾಯಷ್ಟು ಶಾಪ ಹಾಕೋರು. ಆ ಶಾಪಗಳಿಂದಾನೇ ಇವತ್ತು ಈ ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅದರ ಪರಿಣಾಮ ಅನುಭವಿಸ್ತಾ ಇದ್ದಾರೆ. ಈಗಲೂ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಯಾರಾದರೂ ಒಬ್ಬ ಮಿನಿಸ್ಟರ್ ಆಗ್ಬೋದು, ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಗೌರ್ಮೆಂಟ್ ಅಫಿಷಿಯಲ್ ಆಗ್ಬೋದು, ಯಾರೋ ಒಬ್ಬ ಇಟ್ಕೊಳ್ಳಿ, ಅವನಿಗೆ ದಿನನಿತ್ಯ ಶಾಪ ಆಗ್ತಾ ಇದ್ರೆ ಜಸ್ಟ್ 48 ಡೇಸಲ್ಲಿ ಬದಲಾವಣೆ ಆಗುತ್ತಂತೆ. ಇದು ಸತ್ಯ. ಯಾಕೆ ಅಂದರೆ ಆಫ್ರಿಕಾದಲ್ಲಿ ಇದನ್ನೊಂದು ಫಾಲೋ ಮಾಡ್ತಾರೆ. ಕಾಡು ಜನರ ಒಂದು ಗುಂಪಿದೆ, ಅವ್ರು ಮರ ಕಡಿಯೋದಕ್ಕೆ ಹೋಗೋದಿಲ್ಲ, ಮರ ಕಡಿಬೇಕು, ಅವರಿಗೆ ಬೇಕು ಆ ಮರ ಅಂದಾಗ ಏನು ಮಾಡ್ತಾರೆ, ಊರು ಜನ ಎಲ್ಲ ನಿಂತ್ಕೊಂಡು ಹೋಗಿ ಆ ಮರಕ್ಕೆ ಕೆಟ್ಟದಾಗಿ ಬೈದು 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 48 ದಿನದಲ್ಲಿ ಆ ಮರದ ಎಲೆಗಳೆಲ್ಲ ಉದ್ರಿ ಒಣಗೋದಕ್ಕೆ ಶುರು ಆಗುತ್ತೆ ಮರ. ಅಲ್ಲಿಂದ ಶುರುವಾಗಿ ಜನ ಬೈತಾನೆ ಇರ್ತಾರೆ, ಮರ ಪೂರ್ತಿ ಒಣಗೋಗಿದ್ದು. ಆ ರೀತಿ ಮನುಷ್ಯನ ಜೀವನ ಕೂಡ ನಡೀತಾ ಇದೆ. ನಾವ್ ಯಾವತ್ತು ಒಬ್ಬ ಕೆಟ್ಟವನು ಅವನು ಕೆಟ್ಟದಾಗ್ಲಿ, ಅವನು ಹಾಳಾಗೋಗ್ಲಿ ಅಂತ ಯಾವತ್ತು ಬಯಸ್ತೀವೋ ಆ ಶಾಪ ಅವನು ತಟ್ಟುತ್ತೆ. ಬಟ್ ಅವ್ನು ಮಾಡೋ ಪುಣ್ಯ ಕೆಲಸದಿಂದ ಅವರ ಸ್ಟ್ರಾಂಗ್ ಆಗಿದ್ರೆ ಅವ್ನಿಗೆ ಆ ಶಾಪ ತಟ್ಟೋದಿಲ್ಲ. ಆದರೆ 99% ಭೂಮಿ ಮೇಲೆ ಬದುಕ್ತಾ ಇರುವಂತ ಮನುಷ್ಯರ ರೂಪದಲ್ಲಿರೋ ಎಲ್ಲರಿಗೂ ಶಾಪ ತಟ್ಟುತ್ತೆ ಅಂತಾನೆ ಗುರುಗಳಾದವ್ರು ತಿಳಿಸಿದ್ರು. ಶಾಪ ತಟ್ಟಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಬಟ್ ಫಿಲಮಲ್ಲಿ ಪಾತ್ರಗಳು ಮಾಡಿರ್ತೀವಿ, ಆ ಪಾತ್ರಗಳಿಂದನೂ ಶಾಪ ತಟ್ಟುತ್ತೆ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಪರಿಹಾರಗಳನ್ನ ಹುಡ್ಕೋ ದಾರಿಗಳನ್ನ ನೋಡ್ಕೋಬೇಕು. ಆಪ್ಷನ್ ಇಲ್ಲ, ಹೊಟ್ಟೆಪಾಡು ನಡಿಬೇಕು. ವಿಲನ್ ಕ್ಯಾರೆಕ್ಟರ್ ಮಾಡಿರ್ತಾರೆ, ಆ ವಿಲನ್ ಕ್ಯಾರೆಕ್ಟರ್ಗಳಿಂದನೇ ಶಾಪ ಅನುಭವಿಸ್ತಾರೆ. ಫಿಲಮ್ ಅಂತಲ್ಲ, ಸೀರಿಯಲ್ಗಳಲ್ಲೂ ಇದೆಲ್ಲ ಅನುಭವ ನಡೀತಾ ಇದೆ. ಸೀರಿಯಲಲ್ಲೂ ವಿಲನ್ ಕ್ಯಾರೆಕ್ಟರ್ ಮಾಡಿರೋಂಥ ಅವರ ಲೈಫ್ ನೋಡಿ ಚೆನ್ನಾಗಿರುತ್ತಾ? ಇಲ್ಲ ಅವ್ರ ಮಕ್ಕಳಿಗಾಗ್ಲಿ, ಅವ್ರ ಫ್ಯಾಮಿಲಿನಲ್ಲಾಗ್ಲಿ ತೊಂದರೆಗಳು ಇದ್ದೇ ಇರುತ್ತೆ. ಯಾರನ್ನ ಬೇಕಾದ್ರೂ ತಗೊಳ್ಳಿ, ಅವ್ರದೇ ಹೇಳಿದ್ದು 90% ಅನುಭವಿಸ್ಲೇಬೇಕು. ಇನ್ನು 10% ಅವ್ರು ಮಾಡೋ ಪುಣ್ಯ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ಶಾಪ ಅನ್ನೋದು ತಟ್ಟುತ್ತೆ. ಬೇಕಾದ್ರೆ ನೀವು ಪ್ರಯತ್ನ ಮಾಡಿ, ನಿಮ್ಮ ಸುತ್ತಮುತ್ತ ಊರಲ್ಲಿರೋರೆಲ್ಲ ಸೇರ್ಕೊಂಡು ಯಾರೋ ಒಬ್ಬ ದೊಡ್ಡ ಕೆಲಸ ಮಾಡ್ತಾ ಇರ್ತಾನೆ, ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಅವನ್ನ ಹಾಳು ಮಾಡಬೇಕು, ನಾಶ ಮಾಡಬೇಕು ಅಂದ್ರೆ ಅವ್ನು ದಿನನಿತ್ಯ ಶಾಪ ಹಾಕಿದ್ರೆ 48 ದಿನದಲ್ಲಿ ಆ ಶಾಪ ತಟ್ಟುತ್ತಂತೆ. ಬಟ್ ಎಲ್ಲರಿಗೂ ತಟ್ಟುತ್ತಾ? 100 ಜನಕ್ಕೆ ನೀವು ಶಾಪ ಹಾಕಿ 10 ಜನ ಬಚಾವಾಗ್ಬೋದು. ಯಾಕೆ? ಅವ್ರು ಮಾಡೋ ಪುಣ್ಯ ಕೆಲಸದ ಮೇಲೆ ಬಚಾವಾಗ್ಬೋದು. ಅದನ್ನ ಬಿಟ್ಟು ಇನ್ನು ಉಳಿದವ್ರಿಗೆಲ್ಲ ಶಾಪ ತಟ್ಟುತ್ತೆ, ಶಾಪ ಅನುಭವಿಸ್ಲೇಬೇಕು. ಅದಕ್ಕೆ ಎಕ್ಸಾಂಪಲ್ ಫಿಲಮ್ ಆಕ್ಟರ್ಸ್ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಶಾಪ ಬದಲಾಗಬೇಕು, ಶಾಪದಿಂದ ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ದಾರಿಗಳನ್ನ ನೋಡೋಣ, ಡಿಸ್ಕಸ್ ಮಾಡೋಣ. ಶಾಪ ತಟ್ಟುತ್ತೆ, ಯಾರಿಗೇ ಆಗಲಿ ಇನ್ನು ಮುಂದೆ ಶಾಪ ಹಾಕುವಾಗ ಒಂದು ಸಲ ಯೋಚನೆ ಮಾಡಿ. ಮನೆಯಲ್ಲಿರುವಂಥ ಸೀನಿಯರ್ಸ್ಗೆ ಸ್ವಲ್ಪ ಬುದ್ಧಿ ಹೇಳಿ. ಯಾಕೆ ಅಂದರೆ ಅವರು ಪಾತ್ರ ಮಾಡೋರಿಗೆಲ್ಲ ಶಾಪ ಹಾಕ್ತಾ ಇರ್ತಾರೆ. ಕೆಟ್ಟ ಕೆಲಸ ಮಾಡೋರು ಶಾಪ ಹಾಕ್ಲಿ ಪರವಾಗಿಲ್ಲ, ಬಟ್ ಆದರೆ ಪಾಪ ಅವ್ರು ಆಕ್ಟಿಂಗ್ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಶಾಪ ಹಾಕಿ ಈಗ ಅನುಭವಿಸ್ತಾ ಇದ್ದಾರೆ ಪಾಪ. ಕಣ್ಮುಂದೆ ನೋಡ್ತಾ ಇದ್ದೀವಿ, ಎಕ್ಸಾಂಪಲ್ಗಳಿದೆ. ಸ್ವಲ್ಪ ಬದಲಾಗೋಣ. ಶಾಪ ಹಾಕೋದಕ್ಕೆ ಮುಂಚೆ ಪಾಪ ಅವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಶಾಪ ಹಾಕಬೇಕಾ ಬೇಡವಾ ಒಂದ್ಸಲ ಡಿಸೈಡ್ ಮಾಡಿ ಯೋಚನೆ ಮಾಡಿ ಶಾಪ ಹಾಕಿ. ಶಾಪಗಳು ವರ್ಕ್ ಆಗುತ್ತೆ ಅನ್ನೋ ಕಾರಣದಿಂದ ಈ ವಿಷಯನ ಹೇಳ್ತಾ ಇದ್ದೀನಿ. ಇನ್ನಿತರ ಎಷ್ಟೆಷ್ಟು ವಿಷಯಗಳು ನಮ್ಮಲ್ಲಿ ಈಗಲೂ ಕೂಡ ನಡೀತಾ ಇದೆ, ಆಗಿಂದ ನಡ್ಕೊಂಡು ಬಂದಿದೆ, ಅಂತ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ನಿಮಗೆ ತಿಳಿಸ್ತಾ ಇರ್ತೀನಿ. ಎಚ್ಚರಿಸೋದು, ಎಚ್ಚೆತ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಕರೆಕ್ಷನ್ ಮಾಡೋಣ, ಒಂದು ಬಾಂಡಿಂಗ್ ಅನ್ನೋದನ್ನ ಇಟ್ಕೊಳ್ಳೋಣ. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.